ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದುನಗೆ ಹವಾಲಾ ಲಿಂಕ್ ಇದೆ ಎನ್ನಲಾಗ್ತಾ ಇದೆ. ಅಕ್ರಮ ವಿದೇಶಿ ವ್ಯವಹಾರದಲ್ಲಿ ಮಂಜುನಾಥ್ ಜೊತೆ ಹಲವರು ಶಾಮೀಲ್ ಆಗಿದ್ರ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ದಾಳಿ ಮಾಡಿರುವಂತ ಇಡಿ ಅಧಿಕಾರಿಗಳ ತಂಡ ಮಂಜುನಾಥ್ರನ್ನ ವಶಕ್ಕೆ ಪಡೆದು ಅಪಾರ್ಟ್ಮೆಂಟ್ ನಲ್ಲಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಇದೆ. ಬೆಂಗಳೂರಿನಲ್ಲಿ ಸ್ಯಾಂಕಿ ರಸ್ತೆಯಲ್ಲಿರುವಂತ ಅಪಾರ್ಟ್ಮೆಂಟ್ ನಲ್ಲಿ ಮಂಜುನಾಥ್ ಇದ್ರು. ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಜೊತೆಗೆ ಅಪಾರ್ಟ್ಮೆಂಟ್ ನಲ್ಲಿ ಹಣವೂ ಸಿಕ್ಕಿದೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ರನ್ನ ಇಡಿ ವಶಕ್ಕೆ ಪಡ್ಕೊಂಡಿರೋದು. ಮಂಜುನಾಥ್ ಜೊತೆಗೆ ಶಾಮೀಲ್ ಆಗಿರೋದ್ರ ಬಗ್ಗೆ ಶಂಕೆ ಇದೆ. ಆಪ್ತರಿಗೂ ಕೂಡ ಶಾಕ್ ಕೊಟ್ಟಂತ ಇಡಿ. ತುಮಕೂರು ಅಬಕಾರಿ ಎಸ್ಪಿ ಸತೀಶ್ ಕಾಗಲಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ವ್ಯವಹಾರದಲ್ಲಿ ಮಂಜುನಾಥ್ ಜೊತೆ ಇವರು ಶಾಮೀಲಾಗಿದ್ದಾರೆ ಅನ್ನುವಂತ ಅನುಮಾನ. ಹೀಗಾಗಿ ಬೆಳಗಾವಿಯಲ್ಲಿ ಮತ್ತೊಬ್ಬ ಆಪ್ತ ಅಧಿಕಾರಿ ಮನೆ ಮೇಲೂ ಕೂಡ ಇಡಿ ದಾಳಿ. ಚಿಕ್ಕೋಡಿ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ ಗಾಣಿಗೆರ ಮನೆ ಮೇಲೂ ರೇಡ್ ನಡೆದಿದೆ. ಬೆಳಗಾವಿ ನಗರದ ಬಸವ ಕಾಲೋನಿಯಲ್ಲಿರುವಂತ ಮನೆಯಲ್ಲೂ ರೇಡ್ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಬಾಮೈದುನ ವೈ ಮಂಜುನಾಥ್ ಮನೆ ಮೇಲೆ ಏನ್ ಇಡಿ ಅಧಿಕಾರಿಗಳ ದಾಳಿ ಆಗಿದೆ, ಈ ವಿಚಾರಕ್ಕೆ ರುಟೀನ್ ಆಗಿ ಇಡಿ ದಾಳಿ ನಡೆದಿರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ದಾಳಿ ನಡೆದಿದೆ ಅನ್ನೋದು ಗೊತ್ತಿಲ್ಲ, ಬಟ್ ರುಟೀನ್ ಪ್ರಕಾರ ನಡೆದಿರುತ್ತೆ. ಸತೀಶ್ ಜಾರಕಿಹೊಳಿ ತಂಗಿ ಗಂಡ ವೈ ಮಂಜುನಾಥ್ ಪೊಲಿಟಿಕಲ್ ಟಾರ್ಗೆಟ್ಗಾಗಿ ದಾಳಿ ನಡೆದಿರೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಸಂಪೂರ್ಣ ಮಾಹಿತಿ ಬರೋವರೆಗೂ ಏನು ಹೇಳೋದಕ್ಕಾಗಲ್ಲ. ವಿವರ ಗೊತ್ತಾಗಬೇಕು ಅಂದ್ರೆ ನಾಳೆವರೆಗೂ ಕಾದ್ ನೋಡೋಣ. ಆರೋಗ್ಯರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾತಕ್ಕಾಗಿ ದಾಳಿ ನಡೀತು ಅನ್ನೋದು ಗೊತ್ತಿಲ್ಲ, ಕಾಯ್ಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮ್ಯಾಗ ಗೊತ್ತಾಗ್ತದೆ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್. ನಮಗೆ ಅದಕ್ಕೆ ಏನಾದ ಹೇಳಲಿಕ್ಕೆ ಜಾರಕಿಹೊಳಿ ಕುಟುಂಬದ ಈ ಕಡೆ ನಿಮ್ ಬಾಮೈದ ಬೇರೆ ಸರ್ ಅವರು ಇರ್ಬೋದು. ಅದು ನೋಡೋಣ, ಮಾಹಿತಿ ಬರ್ದೆ ಏನು ಹೇಳಿಕ್ಕೆ ಆಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದಾರೆ, ಅವ್ರು ಏನ್ ಕೇಳಿದಾರೆ, ದಾಖಲೆ ಏನೋ ಕೊಡಬೇಕು. ಮತ್ತೆ ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವ್ದು 7 ಕಡೆ ಆಗಿರ್ಬೋದು, 8, 10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿವಿಯಲ್ಲಿ ಬರ್ತಾರೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಾವಿರಾರು ದಾಳಿಗಳಾಗೋಗಿವೆ. ಅಪರಾಧ ಸಾಬೀತಾಗಿ ಶಿಕ್ಷೆಗಳಾಗಿದ್ದು ತೀರಾ ಕಮ್ಮಿ. ನಮ್ಮೇಲೂ ಕೂಡ ಮುಂದೆ ದಾಳಿಗಳಾಗಬಹುದು. ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿವೆ. ಯಾವಾಗ ಬೇಕಾದ್ರೂ ನಮ್ಮೇಲೂ ಚೂ ಬಿಡ್ತಾರೆ. ನಮ್ಮೇಲೂ ಇವತ್ತಲ್ಲ ನಾಳೆ ದಾಳಿಗಳಾಗಬಹುದು. ಐಟಿ ಇಡಿ ದಾಳಿ ಅಂತೆಲ್ಲ ನಮ್ಮ ಮೇಲೆ ಏನ್ ದಾಳಿಗಳು ಬೇಕಿದ್ರೂ ಆಗಬಹುದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. ಐಟಿ, ಇಡಿ, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು